ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಬಂದಿದ್ದೀವಿ ಗದ್ದುಗೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇವತ್ತು ನಮ್ಮ ಜೊತೆಗಿದ್ದಾರೆ ಪಂಡಿತ್ ಕಾರ್ತಿಕ್ DR ಅವರು. ಇವರು ಹನುಮದುರ್ಗ ಆರಾಧಕರು. ಹಾಗಾದರೆ ಬನ್ನಿ ಗುರುಗಳನ್ನು ಮಾತಾಡ್ಸೋಣ. ನಮಸ್ತೆ ಗುರುಗಳೇ. ಗುರುಗಳೇ, ಈ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತೆಲ್ಲ ಹೇಳ್ತಾರಲ್ಲ, ಮಾಟ ಮಂತ್ರ ಹೇಗೆ ಮಾಡಿಸ್ತಾರೆ ಗುರುಗಳೇ? ಇದನ್ನು ನಾವು ಕ್ಷುದ್ರ ಪ್ರಯೋಗಗಳು ಅಥವಾ ಅಮಾಚಾರ ಪ್ರಯೋಗಗಳು ಅಂತೇಳಿ ಕರಿತೀವಿ. ಈ ಮಾಡಿಸೋದು ಅನ್ನೋದೇನಿದೆಯೋ ಅದು ಮೊದಲನೇದಾಗಿ ಅಷ್ಟು ಈಸಿ ಅಲ್ಲ. ಮಾಡಿಸೋ ವಿಧಾನವೇ ಆ ಒಂದು ಪ್ರಯೋಗ, ಅದಕ್ಕೆ ನಾವು ಪ್ರಯೋಗ ಅಂತ ಕರೆಯೋದು. ತಂತ್ರ ಪ್ರಯೋಗ ಅಂತೇಳಿ ಕರಿತೀವಿ. ಈ ತಂತ್ರ ಪ್ರಯೋಗ ಅಂತಂದರೆ ಒಬ್ಬ ಮನುಷ್ಯನ ಮೇಲೆ ತನ್ನ ವೈರಿಯೋ ಅಥವಾ ತನ್ನ ದಾಯಾದಿಯೋ ತನ್ನ ಸಂಬಂಧಿಕನೋ ಹಸುವೆ ಮೇಲೆ ಮತ್ತು ಆತ ಬೆಳಿಬಾರ್ದು ಅಂತನೋ ಈ ನಾನಾ ಕಾರಣಗಳಿಗೆ ವಾಮಾಚಾರ ಪ್ರಯೋಗಗಳನ್ನು ಮಾಡಿಸುವಂಥ ಪದ್ಧತಿಗಳು ಇವತ್ತಿಗೂ ಇದೆ. ಅದು ಅನುಭವಿಸ್ತಿರೋರು ಬಹಳ ಜನ ಇದ್ದಾರೆ. ಆ ನೋವನ್ನು ಅನುಭವಿಸನಿಗೆ ಆ ಅನುಭವಿಸಿದನಿಗೆ ಮಾತ್ರ ಅದರ ನೋವೇನು ಅಂತ ಗೊತ್ತಿರುತ್ತೆ. ಹಾಗೆ ಹೇಗೆ ಮಾಡಿಸ್ತಾರೆ ಅಂದರೆ ನಾನಾ ಥರದ ಪ್ರಯೋಗಗಳು ಬರ್ತವೆ. ನಮ್ಮಲ್ಲಿ ತಂತ್ರಗಳು ಅಂತ ಬರ್ತವೆ. ಶಲ್ಯತಂತು, ಮಂಡೂಕತಂತು, ಕುಂಭತಂತು, ಕಟಕತಂತು, ವೃಶ್ಚಿಕತಂತು ಅಂತೇಳಿ. ಶಲ್ಯತಂತು ಅಂತಂದರೆ ಮೂಳೆಗಳನ್ನು, ಸುಟ್ಟ ಮೂಳೆಗಳನ್ನು, ಮನುಷ್ಯರ ಸುಟ್ಟ ಮೂಳೆಗಳನ್ನು ಇರಬಹುದು, ಮತ್ತು ಬೇರೆ ಬೇರೆ ಪ್ರಾಣಿಯ ಮೂಳೆಗಳನ್ನು ಬಳಸಿ ಮಾಡುವಂಥದ್ದು ಶಲ್ಯತಂತು ಅಂತೇಳಿ. ಮಂಡೂಕತಂತು ಅಂದರೆ ಕಪ್ಪೆಯನ್ನು ಬಳಸಿ ಮಾಡ್ತಾರೆ. ಅದೊಂದು ಪ್ರಯೋಗಗಳೇ ಘನಘೋರವಾಗಿರುವಂಥದ್ದು. ಕೇಳಲಿಕ್ಕೆ ಮೈಜುಮ್ಮನ್ನು ಅಷ್ಟು ಘನಘೋರವಾಗಿ ಮಾಡ್ತಾರೆ. ಕಪ್ಪೆಯ ಕಾಲಿಗೆ ಆ ಮನುಷ್ಯನ ವಸ್ತುಗಳನ್ನು ಸಂಗ್ರಹಿಸಿ ಅದನ್ನ ತಂತ್ರ ಪ್ರಯೋಗಗಳನ್ನ ಮಾಡಿ ಅದರ ಕಾಲಿಗೆ ಕಟ್ಟುವಂಥದ್ದು, ಮತ್ತು ಅದರ ಮಲ ಮೂತ್ರ ಎರಡೂ ನಿಲ್ಲುವ ಹಾಗೆ ಬಂದ್ ಮಾಡಲಿಕ್ಕೆ ಸೂಜಿ ದಾರ ಎಲ್ಲ ಬಳಸಿ ಮಾಡ್ತಾರೆ. ಆ ಕಪ್ಪೆ ಹೇಗೆ ಅದನ್ನು ಮತ್ತೆ ಕಪ್ಪೆ ನಿಮ್ಮ ಸಾಮಾನ್ಯ ಗೊತ್ತಿರುವಾಗ 6 ತಿಂಗಳು ಭೂಮಿಲಿ ಬದುಕಿರುತ್ತೆ. ಏನೂ ಊಟ ಆಹಾರ ಇಲ್ಲದೆ 6 ತಿಂಗಳು ಬದುಕಿರುತ್ತೆ ಭೂಮಿ ಒಳಗಡೆ. ಅದೊಂಥರ ಪ್ರಾಣಿ. ಆ ಕಪ್ಪೆ ಅನ್ನುವಂಥದ್ದಕ್ಕೆ ಆ ಥರ ಮಂಡೂಕ ಪ್ರಯೋಗದಲ್ಲಿ ಆ ಥರ ಮಾಡ್ತಾರೆ. ಮಲಮೂತ್ರವನ್ನು ಬಂಧಿಸಿ ಆ ಮನುಷ್ಯನ ಸಂಬಂಧಪಟ್ಟ ವಸ್ತುಗಳನ್ನ ಕೆಲವು ತಂತ್ರ ಪ್ರಯೋಗಗಳ ಮೂಲಕವಾಗಿ ಕೆಲವು ಮಂತ್ರಗಳ ಪ್ರಯೋಗ ಮಾಡಿ ಆ ಕಪ್ಪೆಯ ಕಾಲಿಗೆ ಕಟ್ಟಿ ಹೂಳೋದ್ರಿಂದ ಕಪ್ಪೆ ಹೇಗೆ ನೆರಳಾಡುತ್ತೋ ಆ ಮನುಷ್ಯನೂ ಹಾಗೆ ನೆರಳುತ್ತಾನೆ. ಕೈ ಕಾಲು ನೋವಾಗುವಂಥದ್ದು, ಬುದ್ಧಿಭ್ರಮಣೆ ಆಗುವಂಥದ್ದು, ಆರೋಗ್ಯ ಸಮಸ್ಯೆ ವಿಪರೀತವಾಗಿ ಬರುವಂಥದ್ದು, ಕೆಲವು ಸ್ಕಿನ್ನೆಲ್ಲ ಮೈಯೆಲ್ಲ ಒಣಗ್ತಾ ಬರುತ್ತಿದ್ದಕ್ಕಿದ್ದ ಹಾಗೆಯೇ ಆ ಥರ ಡಿಸೀಸ್ಗಳು ಬರುವಂಥದ್ದು ಇವೆಲ್ಲವೂ ಆಗ್ತವೆ. ಅದು ಮಂಡೂಕ ತಂತು ಅಂತೇಳಿ. ಅದಾದಮೇಲೆ ವೃಶ್ಚಿಕ ತಂತು. ವೃಶ್ಚಿಕ ಅಂದರೆ ನಿಮಗೆ ಚೇಳಲ್ಲೂ ಪ್ರಯೋಗ ಮಾಡ್ತಾರೆ. ಚೇಳಿನ 2 ಕುಟುಕುಗಳು ಏನು ಬರ್ತಾವೋ ಇಲ್ಲಿ, ಆ 2 ಜಾಗಕ್ಕೆ ಕೆಲವು ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡಿ ಕೆಲವು ತಂತ್ರ ಪ್ರಯೋಗಗಳನ್ನ ಮಾಡಿ ಕಟ್ತಾರೆ. ಅವು ಎಷ್ಟು ಸತಿ ಹೀಗೆ ಬಡಿಯುತ್ತೋ ಅಷ್ಟು ಸತಿ ಆ ಮನುಷ್ಯನ ದೇಹದಲ್ಲಿ ಆರೋಗ್ಯ ಸಮಸ್ಯೆಗಳು ಬರ್ತಾ ಹೋಗ್ತವೆ. ಅದು ಎಷ್ಟು ಸತಿ ಮೇಲಿಂದ ಕುಟ್ಕುತ್ತೋ ಅಷ್ಟು ಸತಿ ಅವನು ಇದಕ್ಕಿದ್ದಂಗೆ ಅಸ್ವಸ್ಥ ಆಗುವಂಥದ್ದು, ಪ್ಯಾರಲಿಸಿಸ್ ಆಗುವಂಥದ್ದು, ಇದಕ್ಕಿದ್ದಂಗೆ ಕೈ ಕೆಲಸ ನಿಲ್ಲಿಸಿ ಬಿದ್ದೋಗುವಂಥದ್ದು ಆಗುತ್ತೆ. ಅದೇ ಥರ ನಿಮಗೆ ಕುಂಭತಂತು ಅಂತೇಳಿ, ಅಂದರೆ ಕುಡಿಕೆಗಳನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡ್ತೇವೆ. ಕುಡಿಕೆ ಮಾಡಿಟ್ಟಿದ್ದಾರೆ, ಮಡಿಕೆ ಮಾಡಿಟ್ಟಿದ್ದಾರೆ, ಅದು ಕುಂಭತಂತದಲ್ಲಿ ಬರ್ತದೆ. ಅದಂತಂದ್ರೆ ಋಷಭ ತಂತು ಅಂತೇಳಿ, ಅಂದರೆ ಕೋಣಗಳನ್ನು, ಮಹಿಷ ತಂತು ಅಂತಲೂ ಕರೀತಾರೆ. ಕೋಣಗಳನ್ನು ಮತ್ತು ಈ ಸತ್ತ ಹೋರಿ ಮತ್ತು ಹಸುವಿನ ಮೂಳೆಗಳಲ್ಲಿ ಇದೆಲ್ಲ ಮಾಡ್ತಾರೆ. ಮೊದಲೇ ನೆಕ್ಸ್ಟು ಕಾಶ್ಮೀರ ಪ್ರಯೋಗ. ಅದೊಂದು ದೊಡ್ಡದದು ಅತ್ಯಂತ ಗೌಪ್ಯವಾದಂಥದ್ದು. ಅದು ಗೊಂಬೆಗಳನ್ನು ಬಳಸಿ ಬೇರೆ ಬೇರೆ ರೀತಿಯಲ್ಲಿ ಶೇಷ ಪ್ರಯೋಗ ಅಂತಲೂ ಕರೀತಾರೆ. ಅಂಗಾರ ಪ್ರಯೋಗ ಅಂತ ಕರೀತಾರೆ. ಅಂಗಾರ ಅಂತಲೇ ಬೂದಿಗಳನ್ನು ಬಳಸಿ ಸುಟ್ಟ ದೇಹಗಳ ಬೂದಿಯನ್ನು, ಕೆಲ ಗಿಡಮೂಲಿಕೆಗಳನ್ನು ಸಂಗ್ರಹ ಮಾಡಿ ಕೆಲ ನಕ್ಷತ್ರಗಳಲ್ಲಿ ಮಂತ್ರ ಪ್ರಯೋಗಗಳನ್ನು ಮಾಡಿ ಸುಟ್ಟಿ ಮಾಡುವಂಥದ್ದು ಅದು ಅಂಗಾರ ಪ್ರಯೋಗ. ಭಸ್ಮಗಳನ್ನು, ಬೂದಿಗಳನ್ನು ತಂದು ಹಾಕುವಂಥದ್ದು. ಈ ಥರ ನಾನಾ ಪ್ರಯೋಗಗಳಲ್ಲಿ ವಾಮಾಚಾರ ಪ್ರಯೋಗಗಳನ್ನ ಮಾಡ್ತಾರೆ. ಇದು ಮನುಷ್ಯನ ನಾನಾ ರೀತಿಯಾಗಿ ಬಾಧಿಸುತ್ತೆ. ಒಬ್ಬ ಮನುಷ್ಯನ ಮನೆ ಮೇಲೆ ಪ್ರಯೋಗ ಆಯಿತು, ಒಬ್ಬ ಕುಟುಂಬದ ಮೇಲೆ, ಒಂದು ಮನೆ ಮೇಲೆ ಒಬ್ಬ ಮನುಷ್ಯನ ಮೇಲೆ ಪ್ರಯೋಗ ಆಯಿತು ಅಂದಾಗ ಮೊದಲು ಹೊಡೆತ ಬರೋದು ಒಂದು ಆರೋಗ್ಯ ಸ್ಥಿತಿಗೆ, ನಂತರದಲ್ಲಿ ದುಡ್ಡಿನ ಸ್ಥಿತಿ. ಅದಾದ ಸ್ಟೆಪ್ ಬೈ ಸ್ಟೆಪ್ ಅವನು ಹಾಳಾಗ್ತಾ ಬರ್ತಾನೆ. ಹಾಳಾಗಲಿಕ್ಕೆ 2 ಸಾಕು, ಒಂದು ಆರೋಗ್ಯ, ಒಂದು ದುಡ್ಡು. 2 ಚೆನ್ನಾಗಿದೆ, ಜೀವನದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಇವೆರಡಕ್ಕೆ ಮೇಜರಾಗಿ ಹೊಡೀತದೆ. ಕಾಲೇ ಆರೋಗ್ಯ. ಯಾರೋ ಒಬ್ಬ ಎಕ್ಸಾಂಪಲ್ಗೆ ಉದಾಹರಣೆ, ಯಾವುದೋ ಒಂದು ಕೋರ್ಟ್ ವಿಚಾರ ನಡೀತಾ ಇರುತ್ತೆ, ಜಮೀನು ವಿಚಾರ. ಈಗ ಅವನಿಗೆ ಕೋರ್ಟಲ್ಲಿ ಗೆಲ್ಲಬೇಕು ಅಂದರೆ ಏನು ಮಾಡಬೇಕು? ಈತ ಕೋರ್ಟಿಗೆ ಬರಬಾರ್ದು, ಟೈಮ್ ಸರಿಯಾಗಿ ಕೋರ್ಟಿಗೆ ಇವನು ಅಟೆಂಡ್ ಆಗಬಾರ್ದು, ಕೇಸ್ ಮುಗ್ದೋಗ್ಬೇಕು ಅಂತೇಳಿ. ಸೊ ಆಗೇನಾಗುತ್ತೆ, ಯಾರೋ ಒಬ್ಬ ಮಾಂತ್ರಿಕ ಪ್ರಯೋಗ ಮಾಡಿಸ್ತಾ ಅಂತಂದಾಗ ನೋಡಿ, ಕೋರ್ಟಿಗೆ ಬರಬೇಕು ಅಂದ್ರೆ ಏನು ಬೇಕು? ದುಡ್ಡು ಬೇಕು. ಮುಖ್ಯವಾಗಿ ದುಡ್ಡು ಬೇಕು. ಶಕ್ತಿ ಇರೋದು ಲಾಯರ್ ನೋಡ್ಕೊತಾನೆ, ದುಡ್ಡು ಬೇಕು ಮುಖ್ಯವಾಗಿ. ಈ ದುಡ್ಡನ್ನು ಕಳಿಬೇಕು ಅನ್ನೋ ಕಾರಣಕ್ಕೆ ಸ್ಟಾರ್ಟ್ ಆಗುತ್ತೆ, ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ಸರಿಯಾದ ಟೈಮಿಗೆ ಕೋರ್ಟಿಗೆ ಬರೋಕ್ಕಾಗಲ್ಲ, ಆರೋಗ್ಯ ವಿಪರೀತ ಖರ್ಚಾಗುವಂಥದ್ದು, ವೇಸ್ಟ್ ಇನ್ವೆಸ್ಟ್ಮೆಂಟ್ಗಳಾಗುವಂಥದ್ದು, ಯಾರೋ ದುಡ್ಡು ಕೊಟ್ಟು ಮೋಸ ಮಾಡೋದು, ಈ ಥರ ನಾನಾ ರೀತಿಯಲ್ಲಿ. ಇಂಟೆನ್ಷನ್ ಒಂದೇ,
ಕೋರ್ಟಿಗೆ ಬರಬಾರ್ದು, ಕೇಸ್ ನಾನು ಗೆಲ್ಲಬೇಕು. ಆದರೆ ಅದು ಮನುಷ್ಯನಿಗೆ ಸಮಸ್ಯೆ ಕೊಡೋದಿದೆಯಲ್ಲ, ಈ ಥರ ನೂರಾರು ಸಮಸ್ಯೆಗಳನ್ನು ಈ ವಾಮಾಚಾರ ಪ್ರಯೋಗದಲ್ಲಿ ಇದು ಒಂದು ಬಹಳ ಒಳ್ಳೆಯ ವಿದ್ಯೆ. ಇದು ಬಳಸೋದು ಕೆಟ್ಟ ರೀತಿಯಾಗಿದೆ ಅಷ್ಟೇ. ಈ ಮಾಟ ಮಂತ್ರ ವಾಮಾಚಾರ ಎಲ್ಲ ನಿಜನ ಗುರುಗಳೇ? ನಿಜಾನೋ ಸುಳ್ಳು ಅನ್ನೋದು ಅನುಭವಿಸ್ತೀಗ ಹೇಳಿದೆ ನಾನು. ನನ್ನ ಹತ್ರ ಒಂದು ಕೇಸ್ ಬಂದಿತ್ತು. ಇದು ಸತ್ಯ ಘಟನೆ. ಇದು ಒಬ್ಬ ಮನುಷ್ಯನ ಮೇಲೆ ಆ ಪ್ರಯೋಗ, ಅದು ಆತನ ಮೇಲೆ ಕಾಶ್ಮೀರ ಪ್ರಯೋಗ ಅಂತ ಕರಿತೀವಿ. ಆ ಕಾಶ್ಮೀರ ಪ್ರಯೋಗ ಅಂತಂದರೆ ಯಾವ ಮಟ್ಟ, ಈಗ ಸಾಮಾನ್ಯವಾಗಿ ಒಂದು ಕೇಸ್, ಅದು ವೆಲ್ ಎಜುಕೇಟೆಡ್ ಮತ್ತು ಒಳ್ಳೆಯ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಅವರು. ಇಬ್ಬರು ಪಾರ್ಟ್ನರ್ಸ್. ಅವರು ಇಬ್ಬರು ಒಂದು ವರ್ಕನ್ನು, ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಫೀಲ್ಡು. ಅವರವರಲ್ಲೇ ಯಾವುದೋ ಒಂದು ವ್ಯವಹಾರದಲ್ಲಿ ವೈಮನಸ್ಸೆ ನಡೆದಿದೆ. ಅದಾದಮೇಲೆ ಇಬ್ಬರು ವ್ಯವಹಾರ ಚೇಂಜ್ ಆಗಿದೆ, ಆಫೀಸ್ ಒಂದೇ ಇದೆ. ವ್ಯವಹಾರ ಮಾತ್ರ ಚೇಂಜು, ಆಫೀಸ್ ಒಂದೇ ಇದೆ. ಇಬ್ಬರು ಮೊದಲು ಒಟ್ಟಿಗೆ ಮಾಡ್ತಾಯಿದ್ರು, ಒಂದೇ ಬಿಲ್ಡಿಂಗ್ನ ಇಬ್ಬರು ಮಾಡ್ತಾಯಿದ್ರು. ಏನೋ ಒಂದು ವ್ಯವಹಾರದಲ್ಲಿ ನಿನ್ನ ವ್ಯವಹಾರ ನಿನಗೆ, ನನ್ನ ವ್ಯವಹಾರ ನನಗೆ, ಆಫೀಸ್ ಒಂದೇ. ಈ ಥರ ಮುಂದೆ ಪಾಸ್ ಆಯಿತು. ಅದಾದಮೇಲೆ ಈತನಿಗೆ ಅಭಿವೃದ್ಧಿ ತುಂಬ ಚೆನ್ನಾಗಾಯಿತು, ಈತನಿಗೆ ಸ್ವಲ್ಪ ಕಡಿಮೆ ಆಯಿತು. ಅಂದರೆ ಆತನಿಗೆ ಅಷ್ಟೇ ಅವನಿಗೆ ಟ್ಯಾಲೆಂಟ್ ಇತ್ತು. ಒಬ್ಬನಿಗೆ ಏನು ನಮ್ಮ ಕ್ಲೈಂಟ್ ಇದ್ನೋ, ನಮ್ಮ ಹತ್ರ ಬಂದಂಥ ಭಕ್ತರೇನಿದ್ರು ಅವ್ರಿಗೆ ಅಷ್ಟೇ ತಲೆ ಇತ್ತು, ಅಷ್ಟೇ ಮೆಂಟಲಿ ಆಗಿ ಯಾವ ಒಂದು ಡಿಸೈನ್ ಇರುವ ಪ್ರತಿಯೊಂದನ್ನು ಅಷ್ಟೇ ಆಳವಾಗಿ ಅಧ್ಯಯನ ಮಾಡಿ ಅದನ್ನು ರೆಡಿ ಮಾಡ್ತಾ ಇದ್ದ. ಹಾಗಾಗಿ ಅವನಿಗೆ ಕೆಲಸ ಅಷ್ಟೇ ಚೆನ್ನಾಗಿ ಸಿಗ್ತಾ ಇತ್ತು, ನಡೀತಾ ಇತ್ತು. ಅದನ್ನು ಈತನಿಗೆ ಸಹಿಸಲಿಕ್ಕಾಗಿಲ್ಲ. ಹಾಗಾಗಿ ಇವನು ಕೆಲ ಪ್ರಯೋಗಗಳನ್ನು ಮಾಡಿದ. ಯಾವ ಮಟ್ಟಕ್ಕೆ ಪ್ರಯೋಗ ಆಯಿತು ಅಂದರೆ, ಇದಕ್ಕಿದ್ದ ಹಾಗೆ ತುಂಬ ಚೆನ್ನಾಗಿ ಓಡಾಡಿಕೊಂಡು ಆರಾಮಾಗಿದ್ದಂಥ ವ್ಯಕ್ತಿ ತನ್ನ 38-39 ವಯಸ್ಸಿನಲ್ಲಿ ಪ್ಯಾರಲಿಸಿಸ್ ಆಗ್ತಾನೆ. ಬದುಕಿಸೋದೇ ಕಷ್ಟ ಆಗುತ್ತೆ. ಎಲ್ಲ ಹಾಸ್ಪಿಟಲ್ ಸುತ್ತಾರೆ, ಬಟ್ ಏನೂ ಚೇಂಜಸ್ ಇಲ್ಲ. ಒಂದು ಕೆಲಸ ಸಿಗ್ತಾ ಇಲ್ಲ ನೋಡಿ, ಒಂದು ಕೆಲಸ ಸಿಗ್ತಾ ಇಲ್ಲ. ಒಂದು ಕನ್ಸ್ಟ್ರಕ್ಷನಲ್ಲಿ ಒಂದು ಮನೆ ಸಿಗ್ತಾ ಇಲ್ಲ. ಎಲ್ಲ ಕಡೆಯೂ ಸಮೇತ ಕೆಲಸಗಳಿಲ್ಲ, ಎಲ್ಲ ಕಡೆ ಲಾಸ್ ಆಗ್ತಾ ಇದೆ, ಹಾಸ್ಪಿಟ್ಲ್ ವಿಪರೀತ ಖರ್ಚಾಗ್ತಾ ಇದೆ. ಈ ಸಮಸ್ಯೆಗಳೆಲ್ಲ ಉದ್ಭವಿಸ್ತಾನೆ ಇದ್ದಾವೆ. ಕಾರಣ ಪ್ರಯೋಗ ಆಗಿರುವಂಥದ್ದು. ಎಲ್ಲ ಹಾಸ್ಪಿಟ್ಲಿಗೆ ನಾವು ತೋರಿಸಿದ್ದಾನೆ, ಅದು ಡಾಕ್ಟರ್ಸೇ ಹೇಳ್ತಾರೆ ನಾವು ಕೊಟ್ಟಿರೋ ಮೆಡಿಸನ್ಗೆ ಇಷ್ಟೊತ್ತಿ ಹುಷಾರಾಗಬೇಕಿದು ಅಂತೇಳಿ. ಕೇರಳದ ಹತ್ರ ಒಂದು ಆಯುರ್ವೇದಿಕ್ ಮೆಡಿಸನ್ ಕೊಡುವಂಥ ಒಂದು ವೈದ್ಯ ಪದ್ಧತಿಯ ಒಂದು ಇದಿದೆ ಮನೆ. ಅಲ್ಲಿ ಹೋದವನೇ ಅವನು ಹುಷಾರಾಗದೆ ಬದ್ದೋಂಥ ಚಾನ್ಸಸ್ಸೇ ಇಲ್ಲ. ಅಂತಲ್ಲೂ ಆಗಿಲ್ಲ, ಅಲ್ಲೂ ಸಾವಿರಾರು ರೂಪಾಯಿ ಮೆಡಿಸಿನ್ಸ್ ಕೊಟ್ಟಿದ್ದಾರೆ, ಆಗಿಲ್ಲ. ಕಾರಣ ಏನು ಅಂತಂದರೆ, ಆ ದೇಹದೊಳಗಡೆ ಈ ನೆಗೆಟಿವಿಟಿ, ಅದೇನು ಪ್ರಯೋಗದ ನೆಗೆಟಿವಿಟಿ ಹೋಗಿರುತ್ತೆ, ಅದು ಆ ಮೆಡಿಸನ್ನ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ. ಅಷ್ಟು ದೊಡ್ಡ ಪ್ರಯೋಗ ಎಲ್ಲ ಮಾಡ್ತಾರೆ. ಇದನ್ನು ನಾವು ತುಂಬ ನೋಡಿದ್ದೀವಿ. ಮೆಡಿಸನ್ ದೇಹದಲ್ಲಿ ವರ್ಕ್ ಆಗದಲೇ ಈ ಸ್ವಾಮಿಯವ್ರ ಹತ್ರಕ್ಕೆ ಬಂದು ಪ್ರಸಾದ ತೊಗೊಂಡ್ಮೇಲೆ ಆ ಮೆಡಿಸನ್ ವರ್ಕ್ ಆಗೋವಂಥದ್ದು ನಾವು ಭಾಳ ಜನ ನೋಡಿದ್ದೀವಿ. ಯಾಕೆಂದರೆ ಕೆಲವು ಪ್ರಯೋಗದ ಸಮಸ್ಯೆಗಳಿಂದ ಮೆಡಿಸನ್ನೇ ಬಾಡಿದು ವರ್ಕ್ ಆಗಲ್ಲ. ಸುಮ್ಮನೆ ಮೆಡಿಸನ್ ತೊಗೊಂಡು ಬೇರೇನಕ್ಕೋ ತಿರುಗುತ್ತೆ ಹೊರತು ಮೆಡಿಸನ್ ವರ್ಕ್ ಆಗಲ್ಲ. ಈ ಮನುಷ್ಯನಲ್ಲೂ ಹಾಗೇ ಆಗಿತ್ತು. ಆನಂತರದಲ್ಲಿ ಕೆಲ ಪರಿಹಾರ ತಂತ್ರಗಳನ್ನ ಮಾಡಿದ್ಮೇಲೆ ಇವತ್ತು ಕೆಲಸವೂ ಸಿಕ್ಕಿದೆ, ತನಗೆ ಬೇಕಾದಾಗ ಬದುಕ್ತಾನೂ ಇದ್ದಾನೆ, ಆರೋಗ್ಯದಲ್ಲೂ ಸುಧಾರಣೆ ಕಂಡಿದ್ದಾರೆ. ಹಾಗೆ ಪ್ರಯೋಗ ಅನ್ನುವಂಥದ್ದು ಈ ನಿಜ ಅನ್ನೋದಕ್ಕೆ ಪ್ರೂಫ್ಗಳು ತುಂಬ ಸಿಗ್ತವೆ. ಮನುಷ್ಯ ಸಮಸ್ಯೆನ ಅನುಭವಿಸ್ತಿರುವಂಥದ್ದು ಬಹಳ ಜನ ಇದ್ದಾನೆ. ಇದರಿಂದ ಅನುಭವಿಸ್ತಾನೆ ಅಂತ ಹೇಳಿದ್ನಲ್ಲ, ಅನುಭವಿಸ್ದನಿಗೆ ಮಾತ್ರ ಗೊತ್ತಿರುತ್ತೆ ಆ ನೋವೇನು ಎಷ್ಟಿರುತ್ತೆ ಅಂತೇಳಿ. ಕೆಲವ್ರಿಗೆ ತಾವು ತಿನ್ನೋಕೆ ಅನ್ನವೂ ಸಮೇತ ಸಿಗೋದಿಲ್ಲ, ಅಷ್ಟರ ಮಟ್ಟಿಗೆ ಇದರಿಂದ ಸಮಸ್ಯೆ ಅನುಭವಿಸ್ತಾರೆ. ಎಷ್ಟೋ ಕೋಟಿಗಟ್ಟಲೆ ಇರ್ತಾನೆ. ಮೊನ್ನೆ ಅದೋ ಒಬ್ಬ ಕ್ಲೈಂಟ್ ಬಂದಿದ್ರು ಇಲ್ಲಿ ಭಕ್ತರು. ಅವ್ರು ಹೇಳ್ತಾರೆ, ಗುರುಗಳೇ ಒಂದು ಟೈಮಲ್ಲಿ ನನಗೆ ಕೋಟಿ ಅನ್ನೋ ಲೆಕ್ಕಕ್ಕಿತ್ತಿಲ್ಲ, ಇವತ್ತು ನಾನು ಸಂಜೆ ನನ್ನ ಮನೇಲಿ ಅಡುಗೆ ಆಗಬೇಕು ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಏನೋ ಒಂದು ಕೆಲಸ ಸಿಗಬೇಕು ನನಗೆ. ಕೆಲಸವೂ ಸಿಗ್ತಾ ಇಲ್ಲ, ಹಣೆ ಬರ ಹೇಗಿದೆ ನೋಡಿ, ಕೆಲಸವೂ ಸಿಗ್ತಾ ಇಲ್ಲ. ದಿನಗೂಲಿಗೆ ಯಾರು ಕರೆದ್ರೆ ಅವತ್ತಿನ ಊಟ ಸಿಗ್ತದೆ ಅವನಿಗೆ. ಒಂದು ಟೈಮಲ್ಲಿ ಕೋಟಿಗೆ ಬದುಕಿದ್ದ ಅವನು. ಇದೇ ಬೆಂಗಳೂರಿನಲ್ಲಿ ಅವನು 2.5 ಕೋಟಿ 3 ಮನೆ ಇದು. ಇವತ್ತು ಬಾಡಿಗೆ ಮಲ್ಲಿದ್ದಾನೆ, ಬಾಡಿಗೆ ಕಟ್ಟೋಕ್ಕೂ ಕಷ್ಟನೇ. ಹೆಂಡತಿ ಹೋಗಿ ಬಾಡಿಗೆ ಕಟ್ಕೊತಾಳೆ, ಇವನು ದಿನ ರೇಷನ್ ತಂದು ಹಾಕಬೇಕು. BMW ಕಾರ್ ಓಡ್ತಿದ್ದವಳು ಇವತ್ತು ಆಟೋಗೆ ಹೋಗೋಕ್ಕೂ ಯೋಚನೆ ಮಾಡ್ತಾ ಇದ್ದಾಳೆ. ಕಾರಣ ಈ ಥರ ಪ್ರಯೋಗಗಳು ನಡೆದಿರುತ್ತೆ. ಇದಕ್ಕಿದ್ದಂಗೆ ಡೌನ್ ಬಿದ್ದುಬಿಡ್ತಾರೆ, ಇದಕ್ಕಿದ್ದಂಗೆ ಫಾಲ್ ಆಗಿಬಿಡ್ತಾರೆ. ಆ ಥರ ಇರುತ್ತೆ. ನಿಜ ಅನ್ನುವಂಥದ್ದು ಸತ್ಯ ಅನುಭವಿಸ್ತೋನಿಗೆ ಗೊತ್ತು. ಈಗ ಒಬ್ಬ ವ್ಯಕ್ತಿಗೆ ಮಾಟ ಮಂತ್ರ ಮಾಡಿದ್ರೆ ಹೇಗೆ ತಟ್ಟುತ್ತೆ, ಅದು ಎಲ್ಲಿವರೆಗೂ ಇರುತ್ತೆ ಗುರುಜಿ? ಖಂಡಿತವಾಗೂ ಕ್ರಮೇಣವಾಗಿ ಈ ಪ್ರಯೋಗಗಳನ್ನ ಮಾಡೋದ್ರಿಂದ ಮನುಷ್ಯಗಳು ಖಂಡಿತವಾಗಿ ಮನುಷ್ಯರನ್ನೋರಿಗೆ ಸಮಸ್ಯೆಗೆ ಗುರಿ ಆಗೇ ಆಗ್ತಾರೆ. ಆದರೆ ಆ ಕರಾರುವಕ್ಕಾಗಿ ನಡೆಸೋದೇ ಕಷ್ಟ. ಆ ಮೂಲ ವಸ್ತುಗಳನ್ನು ಕಲೆಕ್ಟ್ ಮಾಡಿ, ಆ ನಕ್ಷತ್ರಗಳಲ್ಲಿ ಅದನ್ನು ಕಲೆಕ್ಟ್ ಮಾಡಿ, ಆ ಒಂದು ಯೋಗಗಳಿಗೆ ಕಲೆಕ್ಟ್ ಮಾಡಿ, ಅದು ತಕ್ಕಂಥ ಪ್ರಯೋಗಗಳನ್ನ ಮಾಡಿದಾಗ
ಖಂಡಿತವಾಗ್ಲೂ ಮನುಷ್ಯನ ಸಮಸ್ಯೆ ಉದ್ಭವಿಸುತ್ತೆ. ಆದರೆ ಎಲ್ಲರಿಗೂ ಅನ್ನೋದು ಕಷ್ಟ ಇದೆ. ಯಾಕಂದರೆ ಮನುಷ್ಯನ ಜಾತಕದಲ್ಲಿ ರಾಹು, ಕೇತು, ಕುಜ, ಶನಿ ಇವು ನೀಚ ಗ್ರಹಗಳು ಅಂತೇಳಿ. ನೀಚರು ಅಂತಂದರೆ ರಾಕ್ಷಸತ್ವದ ಗಣ, ಶನಿ ಬಿಟ್ಟು ರಾಕ್ಷಸತ್ವದ ಗಣಗಳು ಅಂತ. ರಾಹುಕೇತು ರಾಕ್ಷಸದಿಂದ ದೇವತೆಗಳಾಗಿ ಅಮರರಾಗಿರೋರು. ಈ ರಾಹುಕೇತು, ಕುಜ, ಶನಿ ಒಂದು ಕರ್ಮಫಲದಾತ. ನೀನು ಮಾಡಿದ ಕರ್ಮಕ್ಕೆ ಮಾತ್ರ ಫಲ ಕೊಡ್ತಾನೆ, ಅವನು ಎಲ್ಲದಕ್ಕೂ ಏನೂ ಇದು ಮಾಡೋದಿಲ್ಲ. ಆದರೆ ಕುಜ, ರಾಹು, ಕೇತು ಅನ್ನೋ ಏನಿದ್ದಾರೋ ಇವರು ಯಾವಾಗ ನೀಚ ಸ್ಥಾನಕ್ಕೆ, ಮತ್ತು ಶನಿ ಯಾವಾಗ ನಿಮ್ಮ ಕರ್ಮವನ್ನು ನಿಮಗೆ ಕೊಡಲಿಕ್ಕೆ ಅಂತ ಅವನು ನೀಚ ಸ್ಥಾನಕ್ಕೆ ಬರ್ತಾನೋ ಆವಾಗ ಮಾಡಿದಂಥ ಪ್ರಯೋಗಗಳು ತಟ್ಟಿನ ತಟ್ಬಿಡ್ತವೆ ಫಟಾಫಟ್ ಅಂತೇಳಿ. ಈಗ ಮಾಡಿದ್ರೆ ಆಗ ಸಮಸ್ಯೆ ಆಗುವಂಥದ್ದು ಕಾಣುತ್ತೆ. ಎಲ್ಲಿವತ್ತು ಗ್ರಹ ಬಲಗಳು ತುಂಬ ಸ್ಟ್ಯಾಂಡರ್ಡ್ ಆಗಿರುತ್ತೋ ಅಲ್ಲಿವರೆಗೂ ಪ್ರಯೋಗಗಳನ್ನು ಅಷ್ಟು ಈಸಿಯಾಗಿ ತಟ್ಟಲ್ಲ. ಆದರೂ ತಾಂತ್ರಿಕರು ಅನ್ನೋರು ಮೀರಿದ ಪ್ರಯೋಗಗಳನ್ನು ಕೆಲವನ್ನ ನಡೆಸುವಂಥ ಪದ್ಧತಿಗಳಿದೆ, ಆವಾಗಲೂ ತಟ್ಟುತ್ತೆ. ಹಾಗಾಗಿ ಈ ಪ್ರಯೋಗ ಅನ್ನುವಂಥದ್ದು ಹೇಳಿದಲ್ಲ ಮೊದಲೇ, ಮೂಲ ವಸ್ತುಗಳನ್ನು ಬಳಸಿ ಆ ಬಳಸಿದಂಥ ವಸ್ತು ಹೇಗೆ ಆ ತಂತ್ರ ಶಕ್ತಿ ವರ್ಕ್ ಆಗುತ್ತೆ ಅಂದರೆ, ಎಲ್ಲ ಮನುಷ್ಯನಿಗೂ ಬೆವರು ಅನ್ನೋದಿರುತ್ತೆ. ಆದರೆ ಮನುಷ್ಯನ ಮೂಗಿಗೆ ಬೆವರು ಅನ್ನೋದು ಎಲ್ಲ ಮನುಷ್ಯನ ಬೆವರಿನ ವಾಸನೆ ಅನ್ನೋದು ಒಂದೇ ಥರ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗಲ್ಲ, ಪ್ರತಿಯೊಬ್ಬನ ಮನುಷ್ಯನ ಬೆವರಿನ ವಾಸನೆ ಬೇರೆ ಬೇರೆ ಇರುತ್ತೆ. ನಿಮ್ಮ ಎಕ್ಸಾಂಪಲ್ DNA ಅಂತ ಹೇಳ್ತೀವಿ. ಎಲ್ಲ DNA ಒಂದೇ ಥರ ಇರೋದಿಲ್ಲ, ಬೇರೆ ಬೇರೆ DNA ಇರುತ್ತೆ. ಅದೇ ಥರನೇ ಆ ಬೆವರು ಮೀನ್ಸ್ DNA ಅಂತೇಳಿ ನಿಮಗೆ ಗೊತ್ತಿರಬೇಕು. ಈಗ ನಾಯಿಗಳು ನೋಡಿ ನಿಮಗೆ, ಅವಕ್ಕೆ ತುಂಬ ಚೆನ್ನಾಗಿ ಸೆನ್ಸ್ ಆಗುತ್ತೆ. ಈಗ ನೀವು ಒಂದು ಮನುಷ್ಯನ ಸ್ಮೆಲ್ಲನ್ನು, ಈಗ ಕೆಲವು ಏನಿದೆ ನಿಮಗೆ ಟ್ರೈನಿಂಗ್ ಡಾಗ್ಗಳು ಆ ಮನುಷ್ಯನ ಸ್ಮೆಲ್ಲನ್ನು ಹುಡ್ಕೊಂಡು ಹೋಗ್ತವೆ, ಅದೇ ಮನುಷ್ಯನ ಹುಡ್ಕೊಂಡು ಹೋಗ್ತವೆ, ಬೇರೆ ಮನುಷ್ಯನ ಮುಟ್ಟಲ್ಲ. ಹಾಗೆ ಆ ತಂತ್ರಶಕ್ತಿಗಳೆಲ್ಲ ಮಾಡುವಂಥ ಪ್ರಯೋಗಗಳು, ಅಲ್ಲಿ ಬೇರೆ ಬೇತಾಳಗಳು ಅವು ಇವು ಏನೇನೋ ಇರ್ತದೆ ಬಿಡಿ, ಆ ಶಕ್ತಿ ಆ ಮನುಷ್ಯನ ಬೆವರಿನ ಒಂದು ವಾಸನೆಯನ್ನು ಇಟ್ಕೊಂಡೆ ಆ ಸ್ಮೆಲ್ಲಿಂದನೇ ಆ ಮನುಷ್ಯನ ರೀಚ್ ಆಗ್ತವೆ, ಆ ಮನುಷ್ಯನ ಮೇಲೆ ಸಮಸ್ಯೆ ಮಾಡ್ತವೆ. ಹಾಗೆ ಆ ತಂತ್ರ ಪ್ರಯೋಗ ಅನ್ನೋ ವಿಧಾನನೇ ಭಾಳ ಒಂದು ವಿಭಿನ್ನವಾಗಿರುತ್ತೆ. ಹಾಗೆ ಪ್ರಯೋಗಗಳು ನಡೀತದೆ. ಗುರುಗಳೇ, ಈಗ ಮಾಟ ಮಾಡಿಸಿದವರೇ ಅನುಭವಿಸ್ತಾರೆ ಅಂತ ಹೇಳ್ತಾರಲ್ಲ, ಅದು ಸತ್ಯನಾ? ನೋಡಿ, ಹಿರಿಯರು ಗಾದೆನೇ ಹೇಳ್ಬಿಟ್ಟಿದ್ದಾರೆ, ಮಾಟ ಮಾಡಿದವನು ಮನೆ ಹಾಳು, ಮದ್ದಿಕ್ತವ್ನು ಮಧ್ಯಾಹ್ನಕ್ಕೆ ಹಾಳು ಅಂತೇಳಿ. ನಮ್ಮಲ್ಲಿ ಒಂದು ಮದ್ದು ಹಾಕೋ ಪದ್ಧತಿ ಅದೊಂದು ಪದ್ಧತಿ ಇದೆ. ಒಂದು ವಸ್ತುವನ್ನು ಬಳಸಿ ಆ ಒಂದು ಪ್ರಾಣಿ, ಆ ಒಂದು ಹುಳು ಜಂತುವಿನನ್ನು ಬಳಸಿ ಅದರ ಒಂದು ಇದರಿಂದ ವಿಷದಿಂದ ಪ್ರಯೋಗವನ್ನು ಆ ಮನುಷ್ಯನಿಗೆ ಊಟಕ್ಕೆ ಹಾಕ್ಕೊಡುವುದನ್ನು ಮಾಡ್ತಾರೆ. ಅದು ಹಿಂದಿನ ಕಾಲದಲ್ಲಿ ಶತ್ರುಗಳಿಗೆ ರಾಜರು ಊಟಕ್ಕೆ ಕರೆದು ಆತಿಥ್ಯಕ್ಕೆ ಕರೆದು ಅದನ್ನು ಹಾಕ್ಕೊಡೋರು. ಕಾರಣ ಏನು? ಶತ್ರು ಸಂಹಾರಕ್ಕೋಸ್ಕರ ಅಂತ ಹಾಕ್ಕೊಡೋರು. ಅದೇ ಪದ್ಧತಿ ಇವತ್ತು ಮದ್ದು ಹಾಕೋದು ಅಂತ ಅದಾಗ್ಬಿಟ್ಟಿದೆ. ಅದು ಆವಾಗ ಶತ್ರು ಸಂಹಾರಕ್ಕೆ, ಶತ್ರುಗಳಿಗೆ, ವೈರಿಗಳಿಗೆ ಅದನ್ನು ರಾಜ್ಯಗಳು ಮಾಡ್ತಾಯಿದ್ರು. ಆತಿಥ್ಯ ಕೊಟ್ಬಿಟ್ಟು ಇದು ಹಾಕ್ಕೊಡೋದು. ಅದು ಅಲ್ಲೇ ಸಾಯೋದಿಲ್ಲ, ಯಾಕಂದರೆ ಅಲ್ಲೇ ಸತ್ತ ಅಂದರೆ ರಾಜನ ಮೇಲೆ ಬರುತ್ತೆ. ಕ್ರಮೇಣವಾಗಿ ದಿನಗಳು ಕಳೀತಾ ಅದೊಂದು ಗೋಸುಂಬೆ ಅನ್ನೋ ಒಂದು ಪ್ರಾಣಿ, ಅದರ ಏನಿರುತ್ತೋ ಆ ವಸ್ತುವನ್ನು ಹಾಕಿ ಮಾಡಿರ್ತಾರೆ. ಅದು ಕ್ರಮೇಣವಾಗಿ ಕಳೀತಾ ಏನಾಗುತ್ತೆ, ಹೊಟ್ಟೆಯಲ್ಲಿ ತನ್ನ ವಿಷವನ್ನು ಹರಡ್ಕೊಳ್ತಾ ರೋಗಕ್ಕೆ ಕನ್ವರ್ಟ್ ಮಾಡಿ ಅವನನ್ನು ಸಾಯಿಸುತ್ತೆ, ಸತ್ತೋಗ್ತಾನೆ ಮನುಷ್ಯ. ಕಾಮಾಲೆ ಅಂತಲೂ ಕರೀತಾರೆ, ಕಾಮಾಲೆವನ್ನು ಸತ್ತೋಗೋದು ಅಂತ ಪದ್ಧತಿ ಇದೆ. ಅದೇ ಥರನೇ ಈ ವಾಮ ಪ್ರಯೋಗದಲ್ಲೂ ಸಹ ನಿಮಗೆ ಮಾಟ ಮಾಡಿದವ್ನು ಮಧ್ಯಾಹ್ನಕ್ಕೆ ಹಾಳು ಅಂತೇಳಿ, ಮಾಟ ಮಾಡಿದವ್ನು ಮನೆ ಹಾಳು, ಮದ್ದಿಕ್ತವ್ನು ಮಧ್ಯಾಹ್ನಕ್ಕೆ ಹಾಳು ಅಂತೇಳಿ. ಈ ಮಾಟ ಮಾಡಿಸ್ದವ್ನ ಮನೆ ಖಂಡಿತವಾಗ್ಲೂ ಕೆಟ್ಟದಕ್ಕೆ ಮಾಡಿದ್ರೆ ಹಾಳಾಗುತ್ತೆ, ಮಾಡಿಕೊಟ್ಟವನಿಗೂ ಹಾಳಾಗುತ್ತೆ. ಈ ವಾಮಾಚಾರ ಪ್ರಯೋಗ ಅನ್ನೋನು ಯಾರು ಮಾಡ್ತಾನೋ, ಯಾರು ಮಾಡಿಸ್ತಾನೋ, ಉದ್ದೇಶ ಡಿಪೆಂಡ್. ಇದು ಋಷಿಮುನಿಗಳು, ಈಗ ದೇವರು ವರ ಕೊಡ್ತಾನೆ. ಏನಕ್ಕೆ ಕೊಡ್ತಾನೆ ವರ? ಚೆನ್ನಾಗಿರಪ್ಪ ಅಂತ ಕೊಡ್ತಾನೆ. ಇನ್ನೊಬ್ಬಂಗೆ ಚೆನ್ನಾಗಿರೋದು ಪ್ರಾರ್ಥನೆ ಮಾಡಿದರೆ ಅವನು ಎಷ್ಟು ಚೆನ್ನಾಗಿರೋದು ಅದಕ್ಕೆ ಎರಡರಷ್ಟು ನಾನು ಚೆನ್ನಾಗಿರ್ತಾನೆ ದೇವರು. ಅದೇ ಥರ ಇನ್ನೊಬ್ಬ ಮನುಷ್ಯನಿಗೆ ಒಳ್ಳೆಯದಕ್ಕೆ ಬಳಸ್ಬೇಕು. ಈ ತಂತ್ರವೈದ್ಯವನ್ನು ಅಥವಾ ಭೂತವೈದ್ಯವನ್ನು ಒಳ್ಳೆಯದಕ್ಕೆ ಬಳಸಬೇಕು. ಯಾವಾಗ ಕೆಟ್ಟದಕ್ಕೆ ಬಳಸ್ತಾರೋ ಖಂಡಿತವಾಗ್ಲೂ ಮಾಡಿಕೊಟ್ಟವನಿಗೆ, ಮಾಡಿಸಿದವನಿಗೆ, ಅವನ ಮನೆಗೆ, ಅವನ ಪೀಳಿಗೆಗಳಿಗೂ ಸಮಸ್ಯೆ ಆಗುತ್ತೆ. ಇವತ್ತು ಸಮೇತ ನಮ್ಮ ತಾಂತ್ರಿಕರು ಎಷ್ಟೋ ಜನ ಹಾಳಾಗಿರೋ ಕಾರಣ, ಅವ್ರ ಮನೆತನಗಳು ಹಾಳಾಗಿರೋ ಕಾರಣ ದುಡ್ಡಿನ, ಹೆಣ್ಣು, ಮಣ್ಣಿನ ಆಸೆಗೋಸ್ಕರವಾಗಿ ತಂತ್ರ ಪ್ರಯೋಗಗಳನ್ನು ಹೇಗೆ ಬೇಕಾಗಿ ಬಳಸಿರೋಕ್ಕೆ, ಅದಕ್ಕೋಸ್ಕರನೇ ಹಾಳಾಗಿರೋದು. ಇವತ್ತಿಗೂ ಹಾಳಾಗಿದ್ದಾರೆ. ಈ ಕೊಳ್ಳೇಗಾಲದ ಕೆಲವು ಮಹಾನ್ ತಾಂತ್ರಿಕರುಗಳು ಯಾವ ಲೆಕ್ಕಾಚಾರ ಅಂದರೆ ಬ್ರಿಟಿಷರೇ ಹೆದರೋರಿಗೆ, ಅವರ ಪುಸ್ತಕಗಳನ್ನೆಲ್ಲ ತೆಗೆದು ಸುಟ್ಟು ಹಾಕಿದ್ದಾರೆ ಬ್ರಿಟಿಷರು. ಅಂಥ ಹೆದರ್ತಿದ್ದಂಥ ತಾಂತ್ರಿಕರ ಮನೆತನಗಳು ಹಾಳಾಗಿರೋದು ಯಾಕೆ? ದುಡ್ಡು, ಹೆಣ್ಣು, ಮಣ್ಣಿನ ಆಸೆಗೆ ಬಿದ್ದು ಕೆಲವು ಬೇರೆ ಬೇರೆ ಕ್ಷುದ್ರ ಶಕ್ತಿಗಳ ಪ್ರಯೋಗವನ್ನು ಮಾಡಿದಾಗ ಅವು ಅವರಿಗೆ ಸಮಸ್ಯೆ ಕೊಡುತ್ತೆ, ಮತ್ತೆ ರಿಪೀಟ್ ಆಗುತ್ತೆ. ಅವರ ಮುಂದಿನ ಪೀಳಿಗೆಗಳು ರಿಪೀಟ್ ಆಗುತ್ತೆ. ಹಾಗಾಗಿ ಈ ವಾಮಾಚಾರ ಅಥವಾ ಈ ಪ್ರಯೋಗಗಳನ್ನು ಒಳ್ಳೆಯ ಉದ್ದೇಶಕ್ಕೆ ಬಳಸ್ಕೋಬೇಕು. ಒಳ್ಳೆಯ ಉದ್ದೇಶಕ್ಕೆ ಯಾಕೆ ಬಳಸ್ಕೊಳ್ಳೋದು ಅಂತಂದರೆ, ನೋಡಿ, ಈ ವಶೀಕರಣ ಅನ್ನೋ ಒಂದು ಪದ್ಧತಿ ಇದೆ. ಇದನ್ನು ಎಲ್ಲ ಪ್ರಾಣಿ, ಪಕ್ಷಿ, ನಾಯಿ, ಕತ್ತೆ, ಕುರಿ ಯಾರ ಮೇಲೆ ಮಾಡ್ಬೋದು.
ಪಶುವಶ, ಪ್ರಾಣಿವಶ, ದೈವವಶ, ಭೂತವಶ ಏನು ಬೇಕಾದ್ರೂ ಮಾಡ್ಕೋಬೋದು. ಈಗ ಒಂದೊಂದು ಜಾಗ ಬೇಕು, ಆ ಜಾಗ ನಾನು ತಗೋಬೇಕು, ಅದಕ್ಕೆ ಸ್ಥಾನಿಕ ಭೂವಶ ಮಾಡೋದು ನಮ್ಮ ಜಾಗ ನಮಗೆ ಸಿಗುವಂಥ ಪದ್ಧತಿ ಆಗುತ್ತೆ. ಹಾಗೆ ಎಲ್ಲ ಜಾಗದಲ್ಲೂ ಪ್ರಯೋಗಗಳನ್ನು ನಡೆಸ್ಬೋದು. ಆದರೆ ಮಾಡುವ ಪದ್ಧತಿ ಏನಿದೆಯೋ ಅದು ಕೆಟ್ಟದ್ದು ಅಲ್ಲ, ಒಳ್ಳೆಯದು ಅಲ್ಲ. ಬಳಸುವ ರೀತಿ ಹೇಗಿರೋದು ಅದ್ರ ಮೇಲೆ ಡಿಪೆಂಡ್. ಇವಾಗ ನಮ್ಗೆ ಯಾರೋ ಶತ್ರುಗಳು ಇರ್ತಾರೆ ಗುರುಗಳೇ, ಅವ್ರ ಮೇಲೆ ನಾವು ಈಸಿಯಾಗಿ ಮಾಟ ಮಂತ್ರ ಮಾಡಿಸ್ಬೋದಾ? ಮೊದಲೇ ಹೇಳಿದ್ನಲ್ಲ, ಆ ವಾಮಾಚಾರ ಪ್ರಯೋಗನ ಪ್ರಕ್ರಿಯೆಯಲ್ಲಿ ಅಷ್ಟು ಪ್ರಕ್ರಿಯೆಗಳಿದ್ದಾವೆ, ಮತ್ತು ಅದಷ್ಟು ಸುಲಭವಾಗಲ್ಲ. ಮಾಡೋನಿಗೂ ಅಷ್ಟು ಕಷ್ಟ ಇರುತ್ತೆ, ಅದಕ್ಕೆ ಆದಂಥ ಖರ್ಚು ವೆಚ್ಚಗಳು ಬರ್ತವೆ, ಬಹಳನೇ ಖರ್ಚು ವೆಚ್ಚ ಬರುತ್ತೆ. ಲಾಭ ಇದ್ದವನು ಮಾಡ್ತಾನೆ ಅಷ್ಟೇ, ಅದನ್ನೆಲ್ಲ. ಮತ್ತು ಸಣ್ಣ ಪುಟ್ಟವೆಲ್ಲ ಮಾಡಿಕೊಡ್ತೀನಿ 2,000 ಹಾಕಿ, 3,000 ಹಾಕಿ, 5,000 ಹಾಕಿ ಅದೇನು ಮಾಡೋಕ್ಕಾಗಲ್ಲ. ಅದರಲ್ಲಿ ಒಂದು ಅಷ್ಟು ಪ್ರಯೋಗ ಬೇಕಾದಲ್ಲಿ 10% ಸಾಮಾನಷ್ಟು ಸಿಗಲ್ಲ. ಅದರಲ್ಲಿ ಮನುಷ್ಯನ ಪ್ರಯೋಗ ಮಾಡಬೇಕು ಅಂತ ಹೇಳಿದ್ನಲ್ಲ, ಎಂತೆಂಥದ್ದೋ ವಸ್ತುಗಳನ್ನ ಬಳಸ್ತೀವಿ, ಅದನ್ನೆಲ್ಲ ಹೇಳೋಂಗಿಲ್ಲ. ಅಂಥ ವಸ್ತುಗಳನ್ನ ಬಳಸಬೇಕು ಅಂದ್ರೆ ಖರ್ಚು ವೆಚ್ಚವು ಹಾಗೇ ಇರುತ್ತೆ, ಅಷ್ಟು ಈಸಿಯೂ ಅಲ್ಲ. ಮತ್ತು ಮಾಡಿಸ್ಬೇಕು ಅಂದಾಗ ಆ ಪ್ರಯೋಗನಿಗೆ ಏನಿರುತ್ತೆ ಅದೆಲ್ಲ ಕಷ್ಟ ಇರುತ್ತೆ. ಅದು ಒಳ್ಳೆಯದು ಅಲ್ಲ ಕೂಡ. ಪ್ರಯೋಗ ಮಾಡಿಸೋದು ಒಳ್ಳೆಯದು ಅಲ್ಲ, ಮನುಷ್ಯನೂ ಒಳ್ಳೆಯದಲ್ಲ, ಮಾಡಿಸ್ಕೊಂಡವನಿಗೂ ಒಳ್ಳೆಯದಲ್ಲ, ಇಬ್ರಿಗೂ ಸಮಸ್ಯೆ ಆಗುತ್ತೆ. ಹಾಗಾಗಿ ಈಸಿ ಅಂತ ಯಾವುದೂ ಇಲ್ಲ, ಎಲ್ಲವೂ ಕಷ್ಟವೇ. ಸಾಧಕನಿಗೂ ಕಷ್ಟವೇ, ಅವನಿಗೂ ಕಷ್ಟವೇ. ಮಾಡಾದಮೇಲೆ ಮತ್ತೆ ಸಮಸ್ಯೆ ಅನುಭವಿಸೋದು ಅವನೇ. ಅವನ ಎದುರಾಳಿ ಏನು ಸಮಸ್ಯೆ, ಅದಕ್ಕೆ 2 ಸಮಸ್ಯೆ ಇವನು ಅನುಭವಿಸ್ತಾನೆ. ಹಾಗಾಗಿ ಆ ಒಂದು ತಂತ್ರ ವಿದ್ಯೆ ಅನ್ನುವಂಥದ್ದನ್ನ ತುಂಬ ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡ್ರೆ ಬಹಳ ಒಳ್ಳೆಯದು. ಕೊನೆಯದಾಗಿ ಮಾಟ ಮಂತ್ರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ಇದನ್ನು ದಯಮಾಡಿ ಹೇಳೋದೇನು ಅಂತಂದರೆ, ನಮ್ಮ ತಾಂತ್ರಿಕರಿಗೂ ಅದನ್ನೇ ಹೇಳೋದು, ಅದನ್ನು ಈ ದ್ವೇಷ ಮಾಡುವಂಥವ್ರಿಗೂ ಅದನ್ನೇ ಹೇಳೋದು. ಏನಂತಂದರೆ, ದಯಮಾಡಿ ಈ ದ್ವೇಷ, ಅಸೂಹೆ ಮತ್ತು ಕೆಲ ಆಸೆ ಆಮಿಷಕ್ಕೋಸ್ಕರವಾಗಿ ಈ ತಂತ್ರಸಾರವನ್ನು ಬಳಸೋದನ್ನು ಮೊದಲು ನಮ್ಮ ತಾಂತ್ರಿಕಗಳು ಸುಮ್ಮನಾದರೆ ಬರುವಂಥವ್ನು ಸುಮ್ಮನೆ ಆಗ್ತಾನೆ. ಜನರಿಗೆ ಅಷ್ಟೊಂದೆಲ್ಲ ತಲೆ ಇರಲ್ಲಮ್ಮ. ಬಂದಾಗ ನಮ್ಮ ತಾಂತ್ರಿಕ ಎಕ್ಸಾಂಪಲ್ಗೆ ಯಾವುದೋ ಒಂದು ಕೇಸ್ ಇರುತ್ತೆ, ಏನೋ ಒಂದು ಸಮಸ್ಯೆ ಆಗಿರುತ್ತೆ. ಈಗ ಒಂದು ಅಂಗಡಿ ಅಂತ ಅಂದ್ಕೊಳ್ಳಿ, 2 ಅಂಗಡಿ, ಇವನ ಅಂಗಡಿನಾಗಿದ್ದು ಇನ್ನೊಂದು ಅಂಗಡಿ ಸ್ಟಾರ್ಟ್ ಆಯಿತು. ಇವನು ವ್ಯಾಪಾರ ಕಡಿಮೆ, ಕಾಮನ್. ಇಲ್ಲಿ ಒಂದು ಅಂಗಡಿಗೆ 100 ಜನ ಬರ್ತಿದ್ದಾನೆ ಅಂದಾಗ ಎದುರುಗಡೆ ಒಂದು ಅಂಗಡಿ ಆದಾಗ ಇಲ್ಲಿ 30 ಜನ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ವ್ಯಾಪಾರ ಕಡಿಮೆ ಆಗುತ್ತೆ. ಈ ವ್ಯಾಪಾರ ಕಡಿಮೆ ಆಗೋದನ್ನು ಬಂದಾಗ ಈತ ಏನು ತಂತ್ರಿ ಇರ್ತಾನೋ ಅಥವಾ ಪ್ರಶ್ನೆ ಹೇಳೋನೋ, ಒಬ್ಬ ಮಾಂತ್ರಿಕನೋ, ತಾಂತ್ರಿಕನೋ, ಪುರೋಹಿತನೋ ಹಿಡಿದೋ ಅವನು ಕ್ಲೀನಾಗಿ ಎಕ್ಸ್ಪ್ಲೇಷನ್ ಮಾಡಬೇಕು. ಎದುರುಗಡೆ ಅವನು ತನ್ನ ಅಂಗಡಿ ವ್ಯಾಪಾರ ಚೆನ್ನಾಗಲಿ ಅಂತೇಳಿ ಯಾವುದೋ ಒಂದು ದೇವಸ್ಥಾನಕ್ಕೋ, ಪುರೋಹಿತನಿಗೋ, ತಾಂತ್ರಿಕನೋ ಹೋಗಿ ಏನೋ ಒಂದಿಷ್ಟು ತಂತ್ರವಿದ್ಯೆ ಮಾಡಿಸ್ಕೊಂಡು ಬಂದಿರ್ತಾನೆ. ಅವ್ನು ಮಾಡಿಸೋದೇನಕ್ಕೆ? ತನ್ನ ಅಂಗಡಿ ವ್ಯಾಪಾರ ಆಗಲಿ ಅಂತೇಳಿ, ಎದುರುಗಡೆ ಹಾಳಾಗಲಿ ಅಂತ ಮಾಡಿಲ್ಲ. ಇವನು ಹೇಳ್ತಾನೆ, ತಾಂತ್ರಿಕ ಹೇಳ್ತಾನೆ, ಎದುರುಗಡೆ ಅಂಗಡಿಯವನು ಏನೋ ಮಾಡ್ಬಿಟ್ಟವನು ನಿನಗೆ. ಅದೇ ಹೀಗೆ ಹೇಳೋ ಬದಲು, ನೋಡಪ್ಪ ಅವನ ಅಂಗಡಿ ವ್ಯಾಪಾರ ಚೆನ್ನಾಗಲಿ ಅಂತ ಅವನೇನೋ ಮಾಡ್ಕೊಂಡಿದ್ದಾನೆ, ನೀನು ಒಂದೇನೋ ನಿನ್ನ ಅಂಗಡಿ ವ್ಯಾಪಾರ ಚೆನ್ನಾಗಲಿ ಅಂತ ಯಾವುದೋ ಒಂದು ಪೂಜೆ ಪುನಸ್ಕಾರ ಮಾಡಿಸ್ಕೊ ಅಂತ ಹೇಳ್ಬೋದು. ನೋಡು, ಅವ್ನು ನಿನಗೆ ಮಾಡಿಸ್ಬಿಟ್ಟವನೇ, ಅವನೆಲ್ಲ 4 ಕುಯ್ದವನೇ, ಇನ್ನೊಂದು 6 ಕುಯ್ಯಿ ಸರಿ ಆಯ್ತದೆ. ಒಂದು 6 ಕುಯ್ದುಬಿಡು ನೀನು, ಅವ್ನು 4 ಕುಯ್ದುಬಿಟ್ಟವನೇ, ಅಥವಾ ಒಂದು 4 ಲಕ್ಷ ದುಡ್ಡು ರೆಡಿ ಮಾಡಿಕೊಟ್ಬಿಡ್ತೀನಿ ಅಂತ. ಇವನ ಆಸೆ ಆಮಿಷಕ್ಕೋಸ್ಕರವಾಗಿ ವಿದ್ಯೆ ಅನ್ನೋದು ತಾಯಿ ಇದ್ದಾಗೆ, ಇವನ ತಾಯಿಯನ್ನೇ ಪಣಕ್ಕಿಡ್ತಾನಲ್ಲಿ ತಾಂತ್ರಿಕ ಅನ್ನೋ. ಹಾಗಾಗಿ ದಯವಿಟ್ಟು ಆ ಒಂದು ವ್ಯವಸ್ಥೆನ ಮಾಡಬೇಡಿ. ಸರಿಯಾದ ಮಾಹಿತಿಯನ್ನು ಬರುವಂಥ ಜನರಿಗೆ ವಿದ್ಯೆ ಕಲ್ತಂಥವ್ನು ಏನಕ್ಕೆ ಬರ್ತಾರೆ ಜನ ಅಂತಂದರೆ, ಏನೋ ಒಂದು ಸೊಲ್ಯೂಷನ್ಸ್ ಕೊಡ್ತಾರೆ, ಸತ್ಯ ಹೇಳ್ತಾರೆ, ನಮ್ಮ ಜೀವನದಲ್ಲಿ ಒಂದು ಆಸರೆ ಆಗ್ತಾರೆ ಅಂತ ಬರ್ತಾರೆ. ನೀನು ಸರಿಯಾದ ದಾರಿಯಲ್ಲಿ ನಡೆಸಬೇಕಾದವನೇ ಈ ಥರ ಒಂದು ದಾರಿ ತಪ್ಪಿಸಿದಾಗ ಖಂಡಿತವಾಗ್ಲೂ ಜನರು ದಾರಿ ತಪ್ತಾರೆ, ಅವರಿಗೂ ಸಮಸ್ಯೆ ಆಗುತ್ತೆ, ಮಾಡಿಕೊಂಡವನಿಗೆ ಇವನಿಗೂ ಮುಂದೆ ಸಮಸ್ಯೆ. ಅದ್ರ ಬದಲು ಇರೋ ಸತ್ಯನ ಹೇಳಿ ಇರೋದನ್ನೇ ಮಾಡಿಕೊಟ್ಟ ಖಂಡಿತ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ತಂತ್ರವಿದ್ಯೆಯನ್ನು ವಾಮಾಚಾರ ಕಲಿತಿರುವಂಥವ್ರು ಇರ್ಬೋದು, ಕಲಿತಿರುವಂಥವ್ರು ಇರ್ಬೋದು, ದೊಡ್ಡ ದೊಡ್ಡ ಮಹನೀಯರುಗಳಿದ್ದಾರೆ. ಹಾಗೆ ನನ್ನ ರಿಕ್ವೆಸ್ಟ್ ಏನು, ದಯವಿಟ್ಟು ಕೆಟ್ಟದಕ್ಕೆ ಬಳಸಬೇಡಿ, ಯಾರಿಗೂ ಅಸೂಯೆ ಹೊಟ್ಟೆವರಿ ಪಡಬೇಡಿ. ಇದು ಸುಲಭವಲ್ಲ, ಪ್ರಯೋಗ ಮಾಡೋದು ಎಷ್ಟು ಕಷ್ಟ ಇರುತ್ತೆ. ಹಾಗಾಗಿ ಒಳ್ಳೇದು ಮಾಡಿ, ಕಲ್ತಂಥವ್ರು, ವಿದ್ಯೆ ಇರುವಂಥವ್ರು ಒಳ್ಳೇದು ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ಒಳ್ಳೆ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ ಗುರುಗಳೇ, ಧನ್ಯವಾದಗಳು. ಧನ್ಯವಾದ.